ಇವತ್ತು ನಾವು ದೈಹಿಕ ಶಿಕ್ಷಣದಲ್ಲಿ ನಿಮಗೆ 8ನೇ ಕ್ಲಾಸಿಗೆ ಅಧ್ಯಾಯ 3 ತಾತ್ವಿಕ ವಿಭಾಗದಲ್ಲಿ ಅಧ್ಯಾಯ 3 ಬಾಸ್ಕೆಟ್ ಬಾಲ್ ಹೌದಲ್ವಾ? ಈ ಪಾಠದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಈ ಪಾಠದಲ್ಲಿ ಬರುವಂತ ಅಂಶಗಳು ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಒಂದನೇದು ಯಾವುದು? ಬಾಸ್ಕೆಟ್ ಬಾಲ್ ಆಟದ ಇತಿಹಾಸ ಹಾಗೂ ಆಟದ ಬೆಳವಣಿಗೆ. ಇದು ಒಂದನೇ ಪಾಯಿಂಟ್ ಅಲ್ವಾ? ಎರಡನೇದೇನು? ಬಾಸ್ಕೆಟ್ ಬಾಲ್ ಆಟದ ಅಂಕಣ ಮತ್ತು ಅಳತೆ. ಮೂರನೇ ಪಾಯಿಂಟ್ ಏನು? ಬಾಸ್ಕೆಟ್ ಬಾಲ್ ಆಟದಲ್ಲಿ ಬಳಸುವ ನಾಲ್ಕನೇ ಪಾಯಿಂಟ್ ಏನು? ನಿಯಮಗಳು. ಈ 4 ಅಂಶಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಅಲ್ವಾ? ಅಂದ್ರೆ ಈ ಅಧ್ಯಾಯದಲ್ಲಿ ನಾವು ಕೆಳಗಿನ ಅಂಶಗಳನ್ನ ತಿಳಿಯುತ್ತೇವೆ. ಒಂದನೇದು ಬಾಸ್ಕೆಟ್ ಬಾಲ್ ಆಟದ ಇತಿಹಾಸ ಹಾಗೂ ಆಟದ ಬೆಳವಣಿಗೆ. ಎರಡನೇದು ಬಾಸ್ಕೆಟ್ ಬಾಲ್ ಆಟದ ಅಂಕಣ ಮತ್ತು ಅಳತೆ. 3 ಬಾಸ್ಕೆಟ್ ಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳು. ನೆಕ್ಸ್ಟ್ ಬಾಸ್ಕೆಟ್ ಬಾಲ್ ಆಟದ ನಿಯಮಗಳು. ಇದರ ಒಂದನೇದು ನೋಡೋಣ. ಈಗ ಪ್ರಸ್ತಾವನೆ ನೋಡೋಣ ಅಲ್ವಾ? ಬಾಸ್ಕೆಟ್ ಬಾಲ್ ಆಟವನ್ನು ಒಳಾಂಗಣ ಹಾಗೂ ಹೊರಾಂಗಣಗಳ ಎರಡರಲ್ಲಿಯೂ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರು ಆಡಬಹುದು. ಅಂದ್ರೆ ಏನ್ ಹೇಳ್ತಾರೆ? ಈ ಆಟವನ್ನ ಇಂಡೋರ್ ಗೇಮ್ ಅಂತ ಕೇಳಿದ್ದೀರಾ? ಈ ಶೆಟ್ಲು ಅವೆಲ್ಲ ಆಡ್ತಾರಲ್ಲ, ಇದು ಕೂಡ ಇಂಡೋರ್ ಒಳಾಂಗಣ ಆಟನೂ ಕೂಡ ಹೌದು, ಹೊರಾಂಗಣ ಆಟನೂ ಕೂಡ. ಎರಡರಲ್ಲೂ ಕೂಡ ಈ ಆಟವನ್ನ ಆಡಬಹುದು, 2 ಅಂಕಣದಲ್ಲಿ ಆಡಬಹುದು. ಈ ಕ್ರೀಡೆಯನ್ನು ಸ್ಪರ್ಧಾತ್ಮಕವಾಗಿ ಮಾತ್ರವಲ್ಲದೆ ಮನೋರಂಜನೆಗಾಗಿಯೂ ಆಡಲಾಗುತ್ತದೆ. ಇದನ್ನ ಗೇಮ್ ಅಂತಾನೆ ಅಲ್ಲ, ಕಾಂಪಿಟೇಷನ್ ಅಂತಾನೆ ಅಲ್ಲ, ಯಾವ್ದಕ್ಕೆ ಆಡ್ತಾರೆ? ಮನೋರಂಜನೆ, ಸಂತೋಷಕ್ಕೂ ಕೂಡ ಈ ಆಟವನ್ನ ಆಡ್ತಾರೆ, ಟೈಮ್ ಪಾಸ್ಗೂ ಕೂಡ ಈ ಆಟವನ್ನ ಆಡ್ತಾರೆ. ಇಲ್ಲಿ ಸ್ಪರ್ಧಾತ್ಮಕಕ್ಕೂ ಕೂಡ ಆಡ್ಬೋದು, ಸಂತೋಷಕ್ಕೂ ಕೂಡ ಆಟವನ್ನ ಆಡ್ಬೋದು, ಎರಡೂ ಕೂಡ ಬರುತ್ತೆ. ಸ್ಪರ್ಧೆಗಾಗಿ ಆಡುವುದಾದರೆ ನಿಯಮಬದ್ಧವಾಗಿ ನಿರ್ದಿಷ್ಟ ಅಂಕಣದಲ್ಲಿ ಆಡುವ ಅನಿವಾರ್ಯತೆ ಇರುತ್ತದೆ. ಅಂದ್ರೆ ನಾವು ಪಾಯಿಂಟ್ಗಳನ್ನ ಇಟ್ಕೊಂಡು ಕಾಂಪಿಟೇಷನ್ ಅಂತ ಕರಿತೀವಲ್ಲ, ಈ ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಅಥವಾ ಈ ಬೆಟ್ಟಿಂಗ್ ಕಟ್ಕೊಂಡು ಆಡ್ತಾರೆ ನೋಡಿದಿರಲ್ವಾ? ಕ್ಲಬ್ಗಳಿಗೆಲ್ಲ ಆಡ್ತಾರಲ್ವಾ? ಆ ತರ ಏನಾದ್ರು ಅದಕ್ಕೆ ಸ್ಪರ್ಧೆಗೆ ಆಡೋದಾದ್ರೆ ಇದೇ ಮಾಡ್ಬೇಕು, ನಿಯಮಗಳನ್ನ ಅನುಸರಣೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಅಳತೆ, ಎಷ್ಟು ಉದ್ದ ಅಂಕಣ, ಎಷ್ಟು ಅಲ್ಲ ಅಂಕಣ, ಅದಕ್ಕೆ ಏನೇ ನಿಯಮಗಳಿದಾವೆ ಅವನ್ನೆಲ್ಲವನ್ನು ಕೂಡ ಪಾಲನೆ ಮಾಡ್ಕೊಂತ ಆಟವನ್ನ ಆಡ್ಬೇಕಾಗುತ್ತದೆ. ಇಲ್ಲದಿದ್ದಲ್ಲಿ ಸೂಕ್ತ ಮಾರ್ಪಾಡುಗಳೊಂದಿಗೆ ಈ ಆಟವನ್ನು ಆಡುತ್ತಾರೆ. ಅಂದ್ರೆ ಆತರ ಏನೋ ಸ್ಪರ್ಧೆಗಲ್ಲ, ಸುಮ್ಮನೆ ಟೈಮ್ ಪಾಸಿಗೆ ಸಂತೋಷಕ್ಕೋಸ್ಕರ ನಾವು ಆಟ ಆಡ್ತೀವಿ ಅಂತಂದೇ ಮಾಡ್ಬೇಕು. ಇಂಥ ಸೀಮಿತವಾದ ಕೋರ್ಟ್ ಅನ್ನು ಬೇಕಾಗಿಲ್ಲ, ಹೆಂಗ್ ಬೇಕಾದ್ರೆ ನಾವು ಆಟವನ್ನ ಆಡ್ಬೋದು, ಏನೋ ತೊಂದರೆಗಳಾಗದ ರೀತಿಯಲ್ಲಿ ನಾವು ಆಟವನ್ನ ಆಡ್ಬೋದು, ಹೌದಲ್ವಾ? ಉದಾಹರಣೆಗೆ ಈಗ ನೀವು ಥ್ರೋಬಾಲ್ ಆಡ್ತಾ ಇರ್ತೀರಾ, ಹೌದಲ್ವಾ? ಅದನ್ನೇ ಎ ಟೀಮು, ಬಿ ಟೀಮು, ಇನ್ನೊಂದು ಟೀಮ್, ನಾವು ಟೀಮ್ಗಳು ಮಾಡಿದಾಗ ಪಾಯಿಂಟ್ ಇಟ್ಕೊಂಡು ಆಡ್ತಾ ಇರ್ತೀವಿ, ಹೌದಲ್ವಾ? ಅವಾಗ ಎಲ್ಲ ರೂಲ್ಸ್ಗಳನ್ನು ನಾವು ಅಪ್ಲೈ ಮಾಡ್ತೀವಿ. ಬಾಡಿ ಟಚ್ ಆಗ್ಲಿ, ಕೈ ಟಚ್ ಆಗಿ ಹಿಂದ್ಗಡೆ ಬಿಟ್ಟದ್ದಾಗ್ಲಿ, ಔಟ್ ಗುಡ್ ಎಲ್ಲ ಅಪ್ಲೈ ಮಾಡ್ತೀವಲ್ವಾ? ಅವಾಗ ನಿಯಮಬದ್ಧವಾಗಿ ರೊಟೇಷನ್ ಆಗ್ಬೇಕು, ಸರ್ವಿಸ್ ಆಗ್ಬೇಕು, ಎಲ್ಲ ಹೇಳ್ತೀವಲ್ವಾ? ಆದ್ರೆ ನಿಮಗೆ ಮೊನ್ನೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ಆಟವನ್ನು ಆಡಿಸಿದ್ವಿ, ಹೌದಲ್ವಾ? ಅವಾಗ ಏನಾಗುತ್ತೆ? ನಿಯಮಗಳನ್ನ ಸಡಿಲಗೊಳಿಸಿ ಅಲ್ಲೇನ್ ನಾವು ಮಾಡಿದ್ದು ಸಂತೋಷಕ್ಕೋಸ್ಕರ, ಹೌದಲ್ವಾ? ಅವತ್ತು ಎಲ್ಲರೂ ಕೂಡ ಭಾಗವಹಿಸ್ಲಿ ಅದನ್ನ ಉದ್ದೇಶಕ್ಕೋಸ್ಕರ ಕೆಲವು ನಿಯಮಗಳನ್ನ ಸಡಿಲ ಮಾಡ್ಬಿಟ್ವಿ. ಏನ್ ಮಾಡಿದ್ವಿ? ಬಾಡಿ ಟಚ್ ಬಿಟ್ವಿ, ಹೌದಲ್ವಾ?
ರೊಟೇಷನ್ ಬಿಟ್ವಿ. ಯಾರು ಚೆನ್ನಾಗಿ ಆಡ್ತಾರ, ಎ ಟೀಮ್, ಬಿ ಟೀಮ್, ಸಿ ಟೀಮ್, ಯಾರು ಚೆನ್ನಾಗಿ ಆಡ್ತಾರ ಅವ್ರಿಗೆ ಬಹುಮಾನ ಕೊಡೋ ಉದ್ದೇಶದಿಂದ ಸಂತೋಷಕ್ಕೋಸ್ಕರ ಆಡುವಂತ ಇದು ಅವತ್ತಿನ ದಿನಕ್ಕೋಸ್ಕರ ಇದು ಅಂತೇಳಿ ನಿಯಮ ಸಡಿಲಗೊಳಿಸಿ ಆಟವನ್ನ ಆಡಿಸಿದ್ವಿ. ಆ ತರ ಹೌದಲ್ವಾ? ಹಂಗೆ 5 ಆಟಗಾರರನ್ನು ಒಳಗೊಂಡ 2 ತಂಡಗಳ ಮಧ್ಯೆ ಆಯತಾಕಾರದ ಅಂಕಣದಲ್ಲಿ ಬಾಸ್ಕೆಟ್ ಬಾಲ್ ಕ್ರೀಡೆಯನ್ನು ಆಡಲಾಗುತ್ತದೆ. ಹಾಗಾದ್ರೆ ಆಟಗಾರರ ಸಂಖ್ಯೆ ಎಷ್ಟು ಅಂತ ಆಯ್ತು? 5. ಬಾಸ್ಕೆಟ್ ಬಾಲ್ ಆಟಗಾರರ ಸಂಖ್ಯೆ ಎಷ್ಟು? 5. 5 + 7 ಒಟ್ಟು ಎಷ್ಟು ಜನ ಆದ್ರು? 12 ಜನ. ಇಲ್ಲಿ 7 ಜನ ಬದಲಿ ಆಟಗಾರ ಇರ್ತಾರೆ. ನೋಡ್ರಿ, ವಾಲಿಬಾಲ್ ಅಲ್ಲಿ 6 + 6 ಇರ್ತಾರೆ ಹೌದಲ್ವಾ? 6 ಜನ ಆಡ್ತಾರೆ, 6 ಜನ ಎಕ್ಸ್ಟ್ರಾ ಪ್ಲೇಯರ್. ಹಂಗೆ ಬರೀ ಖೋಖೋ ಆದ್ರೆ 9 + 3 ಇವರು 12 ಜನ ಆಟ ಇರ್ತಾರೆ. 3 ಜನ ಎಕ್ಸ್ಟ್ರಾ ಪ್ಲೇಯರ್, 9 ಜನ ಆಟಗಾರರು. ಎಲ್ಲರೂ 12 ಜನ ಆಟಗಾರರು. ಕೆಲವೊಂದು ಬಿಟ್ಟು ಯಾವುದು ಈ ಹಾಕಿ, ಫುಟ್ಬಾಲ್, ಕ್ರಿಕೆಟ್ ಹೌದಲ್ವಾ? ಕಬಡ್ಡಿನೂ 12. ಕಬಡ್ಡಿ 7 ಜನ ಆಟಗಾರರು, 5 ಜನ ಎಕ್ಸ್ಟ್ರಾ ಪ್ಲೇಯರ್ ಹೌದಲ್ವಾ? ಇದು ಉಲ್ಟಾ. ಯಾಕೆಂದ್ರೆ ಇದು 40 ಅಡಿ ಉದ್ದ, 20 ಅಡಿ ಅಗಲ ಅಂಕಣದಲ್ಲಿ ಆಟವನ್ನು ಆಡುವಂತದ್ದು. ಇದರಲ್ಲಿ ಯಾಕೆ ಹೆಚ್ಚುವರಿ ಎಕ್ಸ್ಟ್ರಾ ಪ್ಲೇಯರ್ ಹೆಚ್ಚಿಗೆ ಜಾಸ್ತಿ ಇರ್ತಾರಪ್ಪ ಅಂತಂದ್ರೆ ಇದು ಸಿಮೆಂಟಿನ ಮೈದಾನದಲ್ಲಿ ಆಡುವಂತದ್ದು ಹೌದಲ್ವಾ? ಅದಕ್ಕೆ ಬಾಲ್ ಪುಟಿಬೇಕಪ್ಪ ಅಂತಂದ್ರೆ, ಬಾಲ್ ಡ್ರಿಬ್ಲಿಂಗ್ ಮಾಡ್ತೀವಲ್ಲಪ್ಪ, ಬಾಲ್ ಅದು ಪುಟಿಬೇಕಪ್ಪ ಅಂತಂದ್ರೆ ನೆಲ ಏನಾಗಿರ್ಬೇಕು? ಗಟ್ಟಿಯಾಗಿರ್ಬೇಕು. ಮಣ್ಣಿನ ನೆಲ ಏನಾಗುತ್ತೆ? ಬಾಲು ಡ್ರಿಬಲ್ ಬರಲ್ಲ ಹೌದಲ್ವಾ? ಬರುತ್ತಾ? ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರ, ಅಲ್ಲಿ ಕಾಲು ನೋವು ಜಾಸ್ತಿ ಬರುತ್ತೆ. ಸಡನ್ ಆಗಿ ಓಡಾಡೋದ್ರಿಂದ ಕಾಲಿಗೆ ನೋವಾಗಂತ ಅಥವಾ ಅನಾಹುತ ಜಾಸ್ತಿ ಇರುತ್ತೆ ಅಲ್ಲಿ. ಹಂಗಾಗಿ ಬದಲಿ ಆಟಗಾರರ ಸಂಖ್ಯೆನೆ ಜಾಸ್ತಿ ಇರುತ್ತೆ ಅಲ್ಲಿ. ಅಂದ್ರೆ ಅಲ್ಲಿಗೆ ನಿಮಗೆ ಬಾಸ್ಕೆಟ್ ಬಾಲ್ ಆಟಗಾರರ ಸಂಖ್ಯೆ ಎಷ್ಟು ಅಂತ ಗೊತ್ತಾಯ್ತಲ್ವಾ? ಎಷ್ಟು? 5 + 7 ಅಂತಾನೆ ಹೇಳ್ಬೇಕು. ಆಟಗಾರರ ಸಂಖ್ಯೆ 5, 7 ಜನ ಬದಲಿ ಆಟಗಾರರು ಅಥವಾ ಹೆಚ್ಚುವರಿ ಆಟಗಾರರು ಅಂತ ಹೇಳ್ಬೇಕಾಗುತ್ತೆ. 5 ಆಟಗಾರರನ್ನು ಒಳಗೊಂಡ 2 ತಂಡಗಳ ಮಧ್ಯೆ ಆಯತಾಕಾರದ ಅಂಕಣದಲ್ಲಿ ಬಾಸ್ಕೆಟ್ ಬಾಲ್ ಕ್ರೀಡೆಯನ್ನು ಆಡಲಾಗುತ್ತದೆ. ನಿರ್ದಿಷ್ಟ ನಿಯಮಗಳನ್ನು ಪಾಲಿಸುವುದರೊಂದಿಗೆ ಗಾಳಿ ತುಂಬಿದ ಚೆಂಡನ್ನು ನೆಲಕ್ಕೆ ಸಮಾನಾಂತರವಾಗಿ 3.5 ಮೀಟರ್ ಅಡಿ ಎತ್ತರದಲ್ಲಿ ನೆಟ್ಟಿರುವ ರಿಂಗಿನೊಳಗೆ ಹಾಕುವುದು ಈ ಕ್ರೀಡೆಯ ಉದ್ದೇಶವಾಗಿರುತ್ತದೆ. ನೆಲದಿಂದ 3.5 ಅಂತಂದ್ರೆ ಅಲ್ಲಿ ತನಕ ಬರುತ್ತೆ, RCC ತನಕ ಹೌದಲ್ವಾ? 1 ಮೀಟರ್ಗೆ 3.25 ಅಡಿ ಗೊತ್ತಾಗುತ್ತಾ? 3.25 ಅಡಿ ಅಂದ್ರೆ 1 ಮೀಟರ್ಗೆ ಕನಿಷ್ಠ ಅಂತಂದ್ರೂ ಒಂದು 9.5 ಅಡಿ ಉದ್ದ ಬರುತ್ತೆ. ಅಂದ್ರೆ 9 ಅಡಿ ಉದ್ದ ಅಂತಂದ್ರೆ ಅಷ್ಟು ಎತ್ತರ ಬರುತ್ತೆ. ಅಷ್ಟು ಎತ್ತರ ನೋಡಿದಿರಾ? ಉದಾಹರಣೆ ಹರಿಹರದ ಗಾಂಧಿ ಮೈದಾನದಲ್ಲಿ ನೋಡಿದ್ರಲ್ವಾ? ಹೋಗ್ತಾ ಸ್ಟೇಡಿಯಂ ಪಕ್ಕನ ಆ ಕಡೆ ಎಂಟ್ರೆನ್ಸ್ ಮಾರ್ಕೆಟ್ ಗೇಟ್ ಇಂದ ಬರ್ತದಾಗ್ಲೇ ಸಿಮೆಂಟಿನ ಕಟ್ಟೆ ಹಾಕಿ 2 ಕಂಬಗಳನ್ನ ನೆಟ್ಟೋದಕ್ಕೆ ಈ ತರ ಕಂಬಗಳನ್ನ ನೆಟ್ಟು ಈ ತರ ಹಾಕ್ಬಿಟ್ಟು ಇಲ್ಲಿ ಬಲೆ ತರ ಹಾಕಿದಾರೆ ನೋಡಿದಿರಾ? ಈ ತರ ಹಾಕಿದಾರಲ್ವಾ? ಇದೇ ಅಂಕಣ ಹೌದಲ್ವಾ? ಆಟ ಶುರು ಮಾಡಿದ್ದು ಬಂದವರು ಹಾಕ್ಬೇಕಾಗಿ ರಿಂಗಿನ ಒಳಗಡೆ ಹಾಕ್ಬೇಕಾಗುತ್ತೆ. ಇದು ಹಾಕಿದ ತಕ್ಷಣ 1 ಪಾಯಿಂಟ್ ಅಂತ ಬರುತ್ತದು ಹೌದಲ್ವಾ? ನೋಡಿದ್ರಲ್ವಾ ನೀವು ಅದನ್ನ? ಹರಿಹರದಾಗೆ ದಾವಣಗೆರೆಯಲ್ಲಿದೆ, ಹರಿಹರದಾಗಿದೆ ಹೌದಲ್ವಾ? ಹರಿಹರದಲ್ಲಿ 2 ಹತ್ರನೇ ಇದೆ. MKT ಸ್ಕೂಲ್ ಹತ್ರ 1 ಹತ್ರ ಇದೆ ನೋಡ್ರಿ. ನೀವು ಎಕ್ಸಾಮ್ ಯಾವ್ದಾರ ಬರೆಯಕ್ ಹೋದಾಗ ನೋಡಿರ್ತೀರ ಅದನ್ನ ಹೌದಲ್ವಾ? ಆ ತರ ಇರುತ್ತೆ. ಏನ್ ಹೇಳ್ತಾರೆ? 3.05 ಮೀಟರ್ ಅಡಿ ಎತ್ತರದಲ್ಲಿರುವ ನೆಟ್ಟಿನ ರಿಂಗಿನೊಳಗೆ ಹಾಕುವುದು ಈ ಕ್ರೀಡೆಯ ಉದ್ದೇಶ. ಆಟ ಆಡ್ಕೊಂತ ಈ ಬಾಲನ್ನ ಅದ್ರೊಳಗಡೆ ಹಾಕುವಂತದ್ದು. ಈ ಬಾಲನ್ನ ಈ ತರ ಆಟ ಆಡ್ಕೊಂತ ಹೋಗ್ತಾರಲ್ಲ, ಆಟ ಆಡ್ಕೊಂತ ಹೋದ್ರೆ ಏನ್ ಮಾಡ್ತಾರೆ? ಮೇಲ್ಗಡೆ ಹಿಂಗೆ ರಿಂಗ್ ಒಳಗೆ ಹಾಕುವಂತದ್ದು ಹೌದಲ್ವಾ? ಆ ರಿಂಗಿನ ಒಳಗೆ ಹಾಕಿದ ತಕ್ಷಣ ಏನಾಗುತ್ತೆ? ಅದು ಪಾಯಿಂಟ್ ಅಂತ ಲೆಕ್ಕ ಬರುತ್ತೆ. ಶೂಟಿಂಗ್, ಪಾಸಿಂಗ್, ಡ್ರಿಬ್ಲಿಂಗ್ ಮತ್ತು ಹಾಗೂ ರಿಬೋರ್ಡಿಂಗ್ ತಂತ್ರಗಳನ್ನು ಆಕ್ರಮಣಕಾರಿ ಹಾಗೂ ರಕ್ಷಣಾತ್ಮಕ ಸನ್ನಿವೇಶಗಳಲ್ಲಿ ಬಳಸಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ತಂಡಗಳು ಹವಣಿಸುತ್ತವೆ. ಅಂದ್ರೆ ಇದು ಡ್ರಿಬ್ಲಿಂಗ್ ಅದಲ್ಲ, ಈಗ ಮಾಡ್ಕೊಂಡು ಹೋಗ್ತೀವಲ್ಲ, ಇದೇನಿದು ಡ್ರಿಬ್ಲಿಂಗ್ ಹೌದಲ್ವಾ? ಪಾಸಿಂಗ್ ಅಂತಂದ್ರೆ ನಿಂತ್ಕೊಳ್ಳೋಬ್ಬನು ಅಲ್ಲಿ ಮತ್ತೆ ತಿಳಿಸಿ ಹುಷಾರ್ ಮುಂದಪ್ಪ ಹೌದಲ್ವಾ? ಇದು ನಾವು ಮಾಡ್ತಾರೆ ಏನಿದು ಡ್ರಿಬ್ಲಿಂಗ್ ಹೌದಲ್ವಾ? ನಾವು ಇವನಿಂದ ಇವನಿಗೆ ಹಾಕ್ತಿದೀವಿ ಅಂತಂದ್ರೆ ಪಾಸಿಂಗ್ ಹೌದಲ್ವಾ? ಹಾಕೋ ಅವನಿಗೆ ಹಾಕೋದು ಪಾಸಿಂಗ್ ಹೌದಲ್ವಾ? ಅದನ್ನೇ ಏನಾದ್ರೂ ನಾವು ಹಿಂಗೆ ಇದಕ್ಕೆ ಅದಕ್ಕೆ ರಿಂಗ್ ಒಳಗೆ ಹಾಕಿದ್ರೆ ಏನದು ಶೂಟಿಂಗ್ ಹೌದಲ್ವಾ? ನಿಮಗೆ ಡ್ರಿಬ್ಲಿಂಗ್ ಗೊತ್ತಾಯ್ತು ಹೌದಲ್ವಾ? ಕೊಡು ಡ್ರಿಬ್ಲಿಂಗ್ ಮಾಡು ಹೌದಲ್ವಾ? ಡ್ರಿಬ್ಲಿಂಗ್ ಮಾಡಿದಲ್ವಾ? ಪಾಸ್ ಹಾಕು ನನಗೆ, ಪಾಸ್ ಹಾಕಿದ್ನ ಹೌದಲ್ವಾ? ಮತ್ತೆ ನಾನೀಗ ಅವನಿಗೆ ಪಾಸ್ ಹಾಕ್ತೀನಿ. ಈಗ
ಇದು ಪಾಸಿಂಗು, ಹೌದಲ್ವಾ? ಡ್ರಿಬ್ಲಿಂಗ್ ಮಾಡು, ಮಾಡಿ ಪಾಸ್ ಮಾಡು. ಆಯ್ತಾ? ಪಾಸ್ ಹಾಕಿದ್ನ ನಾನೇ ಮಾಡ್ತೀನಿ ಈಗ ಶೂಟಿಂಗ್. ರಿಂಗ್ ಐತೆ ಅನ್ಕೊಳ್ಳೋಣಲ್ವಾ? ರಿಂಗ್ ಕೂಡ ನಾವು ಹಾಕಿದ್ವಿ, ಅವ ನಮಗೆ ಪಾಯಿಂಟ್ ಬರುತ್ತೆ, ಹೌದಲ್ವಾ? ಈಗ ಡ್ರಿಬ್ಲಿಂಗ್ ಗೊತ್ತಾಯ್ತು, ಪಾಸಿಂಗ್ ಗೊತ್ತಾಯ್ತು, ಶೂಟಿಂಗ್ ಗೊತ್ತಾಯ್ತು. ಗೊತ್ತಾಯ್ತಲ್ವಾ ಯಾವ ತರ ಆಟ ಆಡ್ತಾರೆ ಅಂತ ಹೇಳಿ? ನೆಕ್ಸ್ಟ್ ನಿಮ್ಗೆ ಇದೇ ಪಾಠ ಪ್ರಾಕ್ಟಿಕಲ್ ಇರುತ್ತೆ, ಅದು ನೀವೆಲ್ಲ ಒಂದ್ಸರಿ ಮಾಡಿದಿರಲ್ಲಿ 9ನೇ ಕ್ಲಾಸ್ ಎಲ್ಲ ಮಾಡಿದ್ದು ನಿಮ್ಗೆ ಒಂದ್ಸರಿ ಮಾಡಿ ತೋರಿಸ್ತೀವಿ. ಆಯ್ತಾ? ಈ ತರ ಹೇಳ್ತಾರೆ, ಶೂಟಿಂಗು, ಪಾಸಿಂಗು, ಡ್ರಿಬ್ಲಿಂಗು ಹಾಗೂ ರಿಬೌಂಡಿಂಗ್ ತಂತ್ರಗಳನ್ನು ಆಕ್ರಮಣಕಾರಿ ಹಾಗೂ ರಕ್ಷಣಾತ್ಮಕ ಸನ್ನಿವೇಶಗಳಲ್ಲಿ ಬಳಸಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ತಂಡಗಳು ಆವಣಿಸುತ್ತವೆ. ಇಲ್ಲಿ ಡ್ರಿಬ್ಲಿಂಗ್ ನೋಡಿದ್ವಿ, ಪಾಸಿಂಗ್ ನೋಡಿದ್ವಿ, ಶೂಟಿಂಗ್ ನೋಡಿದ್ವಿ. ರಿಬೌಂಡಿಂಗ್ ಅಂದ್ರೆ ಏನು? ನಾವು ಶೂಟಿಂಗ್ ಮಾಡುವ ಸಂದರ್ಭದಲ್ಲಿ ಏನಾದ್ರೂ ಅದ್ರೊಳಗೆ ಬೀಳ್ದೇನೆ ಬಾಲ್ ಅಥವಾ ರಿಂಗಿ ಟಚ್ ಆಗಿ ಅಲ್ಲಿರ್ತಕ್ಕಂತ ಕಂಬ ಹಾಕಿರ್ತಾರಲ್ಲ, ಕಂಬ ಈ ರೀತಿ ಹೊಡೆದು ವಾಪಸ್ ಬರುತ್ತಲ್ಲ ಅಂತ ರಿಬೌಂಡಿಂಗ್ ಅಂತ ಕರೀತಾರೆ. ನೀವು ನೆಟ್ಟಿಗೆ ಹಾಕ್ತೀರ ಥ್ರೋ ಬಾಲ್, ನಾನು ಹೇಳ್ತೀನಿ ನೆಟ್ಟಿಗೆ ಹಾಕಿ ವಾಪಸ್ ಬಂದಾಗ ಹಿಡಿದು ಹಾಕ್ಬೋದು ಅಂತ ಹೇಳಿದೆ ನಾನು ನಿಮಗೆ, ಅದು ರಿಬೌಂಡಿಂಗ್ ಅಂತ ಕರೀತಾರೆ. ವಾಪಸ್ ಪುಟ್ಟಿದು ವಾಪಸ್ ಬರೋದಕ್ಕೆ ಕರೀತಾರೆ, ಅದನ್ನ ರಿಬೌಂಡಿಂಗ್ ಅಂತ ಕರೀತಾರೆ, ಹೌದಲ್ವಾ? ಇಷ್ಟು ಏನು ಪ್ರಸ್ತಾವನೆ, ಹೌದಲ್ವಾ? ಈ ಆಟವನ್ನ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಎರಡೂ ಕೂಡ ಆಟ ಆಡ್ಬೋದು, ಹೌದಲ್ವಾ? ಹೌದಾ ಇಲ್ವಾ? ಅದೇ ರೀತಿ ಇದನ್ನ ಗೇಮ್ಗಾದ್ರೂ ಆಡ್ಬೋದು ಅಥವಾ ಟೈಮ್ ಪಾಸ್ಗಾದ್ರೂ ಕೂಡ ಆಟವನ್ನ ಆಡ್ಬೋದು. ಗೇಮ್ ಆಡೋದಾದ್ರೆ ನಿಯಮಬದ್ಧವಾಗಿ ಆಟವನ್ನ ಆಡ್ಬೇಕು, ಹೌದಲ್ವಾ? ಸಂತೋಷಕ್ಕೆ ಆಡೋದಾದ್ರೆ ಯಾವುದೇ ನಿಯಮಗಳಿಲ್ಲದ ರೀತಿ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟರಲ್ಲಿ ಆಟವನ್ನ ಆಡ್ಬೋದು. ಮತ್ತೆ ಇದರ ಆಟಗಾರರ ಸಂಖ್ಯೆ 5 ಜನ, 7 ಜನ ಹೆಚ್ಚುವರಿ ಆಟಗಾರರು, ಎಕ್ಸ್ಟ್ರಾ ಪ್ಲೇಯರ್ ಅಂತ ಕರೀತಾರೆ. ಪಾಸಿಂಗ್ ಮಾಡೋದು, ಡ್ರಿಬ್ಲಿಂಗ್ ಮಾಡೋದು, ಶೂಟಿಂಗ್ ಮಾಡೋದು, ರಿಬೌಂಡಿಂಗ್ ಮಾಡೋದು ನಿಮಗೆ ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ಈ ಆಟದ ಇತಿಹಾಸ. ಇದು ಹೆಂಗ್ ಬಂತು? ಈ ಬಾಸ್ಕೆಟ್ ಬಾಲ್ ಆಟ ಹೆಂಗ್ ಪರಿಚಯ ಆಯ್ತು? ಅದ್ರ ಇತಿಹಾಸ ಏನೋ ತಿಳ್ಕೊಳ್ಳೋಣ ಈಗ. ಕ್ರೀಡೆಯನ್ನು ಅಮೆರಿಕದ ಸ್ಪ್ರಿಂಗ್ ಫೀಲ್ಡ್ ನಲ್ಲಿ YMCA ತರಬೇತಿ ಶಾಲೆಯ ಶಿಕ್ಷಕರಾದ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ರವರು 1891ರಲ್ಲಿ ಕಂಡುಹಿಡಿದರು. ಅಂಡರ್ಲೈನ್ ಮಾಡ್ಕೋಬೇಕು, ಎಕ್ಸಾಮ್ ಕೇಳ್ಬೋದಲ್ವಾ? ಬಾಸ್ಕೆಟ್ ಬಾಲ್ ಆಟವನ್ನ ಯಾರು ಕಂಡುಹಿಡಿದ್ರು ಪ್ರಶ್ನೆ, ಹೌದಲ್ವಾ? ನೀವು ಉತ್ತರ ಏನ್ ಹೇಳ್ಬೇಕಾಗುತ್ತೆ? ಡಾಕ್ಟರ್ ಈ ಕ್ರೀಡೆಯನ್ನು ಅಮೆರಿಕದ ಸ್ಪ್ರಿಂಗ್ ಫೀಲ್ಡ್ ನಲ್ಲಿ YMCA ತರಬೇತಿ ಶಾಲೆಯ ಶಿಕ್ಷಕರಾದ ಮೊದಲ್ವಾ ಈ ಬಾಸ್ಕೆಟ್ ಬಾಲ್ ಆಟವನ್ನ ಅಮೆರಿಕ ದೇಶದವರು ಕಂಡುಹಿಡಿದಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ರವರು. ಎಷ್ಟನೇ ಇಸ್ವಿಯಲ್ಲಿ ಕಂಡುಹಿಡಿದ್ರು? 1891. ಇಲ್ಲಿ 3 ಕ್ವಶನ್ ಬರ್ತಾವೆ ನೋಡ್ರಿ ನಿಮಗೆ, ಚಿಕ್ಕದು ಕ್ವಶನ್ 3. ಬಾಸ್ಕೆಟ್ ಬಾಲ್ ಆಟವನ್ನು ಕಂಡುಹಿಡಿದವರು ಯಾರು? ಬಾಸ್ಕೆಟ್ ಬಾಲ್ ಆಟವನ್ನು ಯಾವ ದೇಶದವರು ಕಂಡುಹಿಡಿದರು? ಎಷ್ಟನೇ ಇಸ್ವಿಯಲ್ಲಿ ಕಂಡುಹಿಡಿದರು? ಯಾರು ಕಂಡುಹಿಡಿದರು? ಎಷ್ಟು ಕ್ವಶನ್ ಬಂದು? 3. ಆದ್ರೆ ಉತ್ತರ ಮಾತ್ರ ಎಷ್ಟು ಸಿಂಪಲ್ ಆಗಿದೆ, ಹೌದಲ್ವಾ? ಈ ಕ್ರೀಡೆಯನ್ನು ಅಮೆರಿಕದ ಸ್ಪ್ರಿಂಗ್ ಫೀಲ್ಡ್ ನಲ್ಲಿ YMCA ತರಬೇತಿ ಶಾಲೆಯ ಶಿಕ್ಷಕರಾದ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ರವರು 1891ರಲ್ಲಿ ಕಂಡು ಹಿಡಿದರು. ಅದೇ ತರಬೇತಿ ಶಾಲೆಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಲೂಥರ್ ಯೂಲಿಕ್ ರವರು ನಿರ್ದೇಶನಕ್ಕೆ ಪ್ರತಿಕ್ರಿಯೆಯಾಗಿ ಈ ಕ್ರೀಡೆಯನ್ನು ರೂಪಿಸಲಾಯಿತು. ಅಂದ್ರೆ ಆ ಆಟವನ್ನ ಮತ್ತೆ ರೂಪಾಂತರಗೊಳಿಸಿ ಸ್ವಲ್ಪ ಬದಲಾವಣೆಗಳನ್ನ, ಅದಲ್ವಾ? ನೀವೇನಾದ್ರೂ ಒಂದು ಮಾಡ್ಲಿಂಗ್ ಮಾಡಕ್ ಹೋಗ್ತೀರಾ, ಈ ಮಣ್ಣಿನಲ್ಲಿ ವಿಗ್ರಹಗಳನ್ನು ಮಾಡ್ತಾರೆ ನೋಡಿದ್ರ, ಕ್ಲೈ ಮಾಡ್ಲಿಂಗ್ ಅಂತ ಬರುತ್ತಲ್ವಾ? ಆ ತರ ಮಾಡುವಾಗ ನೀವು ಒಬ್ಬರೇ ಮಾಡಲ್ಲ, ನಿಮ್ ಜೊತೆಗೆ 2-3 ಹೆಲ್ಪರ್ ಇರ್ತಾರಲ್ವಾ? ಅವರು ಕೂಡ ಸ್ವಲ್ಪ ಕೈ ಸೊಟ್ಟಾದ್ರೆ, ಕಾಲು ಸೊಟ್ಟಾದ್ರೆ ನೀವು ಮಾಡುವಂತ ವಿಗ್ರಹ ಯಾವ್ದು ನೋಡ್ಕೊಂಡು ನಿಮ್ಮ ಕಲ್ಪನೆಗೆ ತಕ್ಕನೆ ಮಾಡ್ತಾ ಇರ್ತೀರಾ, ಅದಲ್ವಾ? ನೀವು 3 ಜನ ಸೇರ್ಕೊಂಡು ಏನೋ ಒಂಥರ ಅದಕ್ಕೊಂದು ರೂಪವನ್ನ ಕೊಡ್ತೀರಾ, ಅದಲ್ವಾ? ಹಂಗೆ ಈ ಆಟವನ್ನ ಮೊದಲು ಅಮೆರಿಕದವ್ರು ಕಂಡುಹಿಡಿದ್ರು, ಜೇಮ್ಸ್ ನೈಸ್ಮಿತ್ ರವರು ಕಂಡುಹಿಡಿದ್ರು. ಅದು ನೆಕ್ಸ್ಟ್ ಅದೊಂದು ಸ್ವಲ್ಪ ಏನ್ ಮಾಡ್ತಾರೆ, ಅದರ ನಿರ್ದೇಶಕರಾದಂತ ಲೂಥರ್ ಯೂಲಿಕ್ ರವರು ಕೆಲವು ಪ್ರತಿಕ್ರಿಯೆಗಳನ್ನು ಕೂಡ ಅವರು ಈ ಆಟಕ್ಕೆ, ಪ್ರತಿಕ್ರಿಯೆ ಅಂದ್ರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ, ಅದಲ್ವಾ? ಈ ಆಟವನ್ನ ಮಾಡಿದ್ರು. ಈ ಆಟದ ಬಗ್ಗೆ ಅವರೇನ್ ಪ್ರತಿಕ್ರಿಯೆಯನ್ನ ಹೇಳ್ತಾರೆ?
ತೀವ್ರವಾದ ಚಳಿಗಾಲದಲ್ಲಿ ಫುಟ್ಬಾಲ್ ಕ್ರೀಡೆಯಂತಿರುವ ಒಳಾಂಗಣ ಕ್ರೀಡೆಯನ್ನು ರೂಪಿಸಿ ತರಬೇತಿ ಶಾಲೆಯ ವಿದ್ಯಾರ್ಥಿಗಳ ದೈಹಿಕ ಕ್ಷಮತೆಯನ್ನು ಕಾಪಾಡುವುದು ಅವರ ಉದ್ದೇಶವಾಗಿತ್ತು. ಅಂದ್ರೆ ಮೊದಲನ ಭಾರಿ ಚಳಿಗಾಲದಲ್ಲಿ ಹೌದಲ್ವಾ, ಈಗ ಇದೇ ಮೂಡ್ಗಾಳಿ, ಇದೇ ಚಳಿಗಾಲ ನಾವಿದೀವಲ್ಲ. ಈಗ ಏನು ಇದು ಯಾವ ತಿಂಗಳಿದು? ನವೆಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್ ತನಕ ಇರುತ್ತೆ. ಶಿವರಾತ್ರಿ ಬರೋ ತನಕನು ಚಳಿಗಾಲ ಇರುತ್ತೆ ಹೌದಲ್ವಾ. ನೀವು ಬೆಳಗ್ಗೆ ಎದ್ದು ನೋಡ್ರಿ, ಮಂಜು ಬೀಳ್ತಾ ಇರುತ್ತೆ. ನಾವ್ ಇಲ್ಲಿ ನಿಂತು ಆ ಕಡೆ ಪಕ್ಕದ ನಿಂತು ನಮಗೇನು ಕಾಣಿಸಲ್ಲ ಹೌದಲ್ವಾ. ಈಗ ದೆಹಲಿಯಲ್ಲಿ ಇಲ್ಲಿ ನಿಂತಾರೆ, ಎದುರಿ ನಿಂತಾರೆ ಕಾಣಿಸಲ್ಲ, ಅಷ್ಟೊಂದು ಬೀಳ್ತಾ ಇದೆ. ನ್ಯೂಸ್ ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಹೌದಲ್ವಾ. ಇಲ್ಲಿ ಅಷ್ಟೊಂದು ಮಳೆ ಬಂತು, ವಾರಗಟ್ಲೆ ನಮ್ಗೆ ಸೈಕ್ಲೋನ್ ಅಲ್ಲಿ ಹಿಡ್ಕಂತ ಇಲ್ಲಿ ಗೊತ್ತಾ ನಿಮಗೆ ಹೌದಲ್ವಾ. ಈ ಕೆರೆಗಳು ತುಂಬಿದ್ವು, ಹಳ್ಳಗಳು ತುಂಬಿದ್ವು, ಹೊಳೆ ಎಲ್ಲ ತುಂಬಿತು. ಅವಾಗ ಏನ್ ಚಳಿ ಅನ್ನಿಸ್ತಿರ್ಲಿಲ್ಲ ನಮಗೆ, ಅನಿಸ್ತಿತ್ತ ಚಳಿ ಅಂತ. ಆದ್ರೆ ಈಗ ಮಳೆ ಇಲ್ಲ, ಚಳಿ ಜಾಸ್ತಿ ಇದೆ. ಈಗ ಅದು ಇಬ್ಬರಿ ಬೀಳ್ತಾ ಇದೆಯಲ್ಲ, ಇಂಥ ಒಂದು ಚಳಿಗಾಲದಲ್ಲಿ ಫುಟ್ಬಾಲ್ ಕ್ರೀಡೆ ಅಂತಿರುವ ಒಳಾಂಗಣ ಕ್ರೀಡೆಯನ್ನು ರೂಪಿಸಿ, ಅಂದ್ರೆ ಅಷ್ಟು ದೊಡ್ಡ ಫುಟ್ಬಾಲ್ ಸ್ವಲ್ಪ ದೊಡ್ಡ ಮೈದಾನ ಬೇಕು ಹೌದಲ್ವಾ. ಅಂತ ಮೈದಾನದಲ್ಲಿ ಆಟವನ್ನು ಆಡಿದ್ರೆ ದೈಹಿಕ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಅವರ ಆರೋಗ್ಯವನ್ನು ಕಾಪಾಡಬೇಕೋಸ್ಕರ ದೃಷ್ಟಿಯಿಂದ ಏನ್ ಮಾಡ್ತಾರೆ, ಅವರು ಕೆಲವೊಂದ ನಿಯಮಗಳನ್ನು ಮಾಡ್ತಾರೆ. ಏನ್ ಮಾಡ್ತಾರೆ? ಗೋಡೆಗಳಿಂದ ಕೂಡಿದ ವ್ಯಾಯಾಮ ಮಂದಿರವನ್ನು ಗಮನದಲ್ಲಿಟ್ಟುಕೊಂಡು ನೈಸ್ಮಿತ್ ಅವರ ಬಾಸ್ಕೆಟ್ ಬಾಲ್ ಕ್ರೀಡೆಯ ಮೂಲಕ ನಿಯಮಗಳನ್ನು ಬರೆದರು. ಅಂದ್ರೆ ಈ ಆಟವನ್ನ ಫುಟ್ಬಾಲ್ ನ ಅಂಕಣದಲ್ಲಿ ಆಡೋದಕ್ಕಿಂತನ ಒಂದು ಸೀಮಿತವಾದಂತಹ ಅದಕ್ಕೆ ಆದಂತಹ ಅಳತೆಯ ಪ್ರಕಾರ ಅಂಕಣವನ್ನು ಸಿದ್ಧಪಡಿಸಿ ಅದನ್ನು ಕೂಡ ಗೋಡೆಗಳ ಮಧ್ಯೆ, 4 ಗೋಡೆಗಳ ಮಧ್ಯೆ, ಅಂದ್ರೆ ಅಲ್ಲಿಗೆ ಇಂಡೋರ್ ಗೇಮ್ ಆಯ್ತದು. ಹೊರಾಂಗಣ ಆಟ, ಒಳಾಂಗಣ ಆಟ ಹೌದಲ್ವಾ. ಈ ಆಟವನ್ನು ಕೂಡ ಏನ್ ಮಾಡ್ಬೋದು, ವಿದ್ಯಾರ್ಥಿಗಳ ನಾವು ನಿಮ್ಗೆ ಕುತ್ಕೊಂಡು ಅಲ್ಲಿ ಪಾಠ ಮಾಡ್ಬೋದು, ಹಿಂಗೆ ಕೂರ್ಸಿ ಅಲ್ಲಿ ಪಾಠ ಮಾಡ್ಬೋದು. ಅಲ್ಲಿ ಹೊರ ಪಾಠ ಮಾಡಿದ್ರೆ ಏನಾಗುತ್ತೆ ಹೇಳು? ನಿಮಗೆ ಕುತ್ಕೊಳ್ಳಕ್ಕೆ ಸರಿ ಆಗಲ್ಲ, ಕಾಲೆಲ್ಲ ಒತ್ತುತ್ತವೆ, ಆ ಹೊರಗಿನ ಗಾಳಿ ಬೀಸ್ತಾ ಇರುತ್ತೆ, ಬಿಸಿಲು ಬರುತ್ತೆ. ಆ ಹೊರಗೆ ಏನಾದ್ರು ಶಬ್ದ ಆದ ತಕ್ಷಣ ನೀವೇನ್ ಮಾಡ್ತೀರಾ, ಆ ಕಡೆಗೆ ಏನ್ ಮಾಡ್ತೀರಾ, ಅಲ್ಲಿ ಮನಸ್ಸನ್ನು ನೀವು ಕೇಂದ್ರೀಕರಿಸಲಿಕ್ಕೆ ಆಗಲ್ಲ ಹೌದಲ್ವಾ. ಆಗುತ್ತಾ? ಆದ್ರೆ 4 ಗೋಡೆಗಳ ಮಧ್ಯೆ ಇದ್ರೆ ಬೋರ್ಡ್ ಇರುತ್ತೆ, ನೀವು ಹೊರಗಡೆ ನೋಡಕ್ ಆಗಲ್ಲ, ಶೀತದ ಗಾಳಿ ಬೀಸಲ್ಲ ಹೌದಲ್ವಾ. ಎಲ್ಲರ ಮನಸ್ಸು ಏನಾಗುತ್ತೆ, ಬೋರ್ಡ್ ಕಡೆನೆ ಧ್ಯಾಸ ಇರುತ್ತೆ. ಇದನ್ನ ಇಂಡೋರ್ ಗೇಮ್ ಅನ್ನೋದಕ್ಕೆ ಶಾಲೆಗೊಂದು ಕೊಠಡಿ ಹೌದಲ್ವಾ. ನಾವ್ ಏನೇ ಪರಿಸರದಲ್ಲಿ ಕಲಿತಿದೀವಿ ಅಂತ ಕೂಡ ಏನದು ತಾತ್ಕಾಲಿಕ, ಇಲ್ಲಿ ಕಲಿತಷ್ಟನ್ನ ಹೊರಗಡೆ ಕಲಿಯಕ್ ಆಗಲ್ಲ ಹೌದಲ್ವಾ. ಹೌದಾ ಇಲ್ವಾ? ಕಲಿತೇವ ಅಲ್ಲಿ ಕಲಿಯಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾನೆ ಅವನು ಕೂಡ ಈ ಬಾಸ್ಕೆಟ್ ಬಾಲ್ ಆಟವನ್ನ ಹೊರಗಡೆ ಆಡೋದ್ಕಿಂತನ ಇಂಡೋರ್ ಗೇಮ್ ಅಲ್ಲಿ ಆಟ ಆಡಿದ್ರೆ ವಿದ್ಯಾರ್ಥಿಗಳ ಆರೋಗ್ಯವನ್ನು ನಾವು ಕಾಪಾಡಬಹುದು ಅನ್ನೋ ದೃಷ್ಟಿಯಿಂದ ಅವನೇನ್ ಮಾಡ್ತಾನೆ, ನೈಸ್ಮಿತ್ ಅವರಿಗೆ ಮೂಲಭೂತ ನಿಯಮಗಳನ್ನ ಬರೀತಾನೆ. ಇದರ ಪ್ರಕಾರ ಗೋಡೆಗೆ 10 ಅಡಿ ಎತ್ತರದಲ್ಲಿ ಪಿಚ್, ಅಂದ್ರೆ ಗೋಡೆಗೆ 10 ಅಡಿ ಎತ್ತರದಲ್ಲಿ, ನಾನು ಹೇಳಿದ್ನಲ್ಲ ಬಾಸ್ಕೆಟ್ ಅನ್ನ ಈ ಸುತ್ತಲೂ ಹಿಂಗೆ 4 ಇಂಡೋರ್ ಗೇಮ್ ಮಾಡ್ತಾನೆ, 1 ಗೋಡೆಗೆ ಮಾಡ್ತಾನೆ. ಈ ರೀತಿ ಅಣ್ಣಿನ ಪುಟ್ಟಿ ಬರುತ್ತೆ, ಗೋಡೆಗೆ ಫಿಕ್ಸ್ ಮಾಡ್ಬಿಡ್ತಾರೆ ಅದನ್ನ. ಇದೇ ಗೋಡೆ ಅನ್ಕೊಳ್ಳೋಣ ನಾವು ಅದಲ್ವಾ, ಏನೋ ಅದನ್ನೇ ಗೋಡೆ ಅನ್ಕೋಬೇಕೀಗ ನಾವು. ಇದು ಬೇಕು ಅದಲ್ವಾ. ಏನ್ ಮಾಡ್ತಾನೆ, ಇದೇ ಗೋಡೆ ಅನ್ಕಂತೀವಿ ಅಲ್ವಾ ಈಗ ಅದಲ್ವಾ. ಅದಕ್ಕೆ ಮಾಡ್ತಾನೆ ಅವನು ಬಾಸ್ಕೆಟ್ ಕ್ರೀಡೆಯ ಮೂಲಭೂತ ನಿಯಮಗಳನ್ನು ಬರೆದು ಇದರ ಪ್ರಕಾರ ಗೋಡೆಗೆ 10 ಅಡಿ ಎತ್ತರದಲ್ಲಿ ಪಿಚ್ ಹಣ್ಣಿನ ಪುಟ್ಟಿಯನ್ನು ತಳಹದಿ ಸಮೇತವಾಗಿ ಮೊಳೆ ಹೊಡೆದು ಕೂಡಿಸಿದನು. ಈ ಎಣ್ಣೆ ಪುಟ್ಟಿ ಬರ್ತಾವ ನೋಡಿದ್ರ, ಈ ಮನೆ ಒಳಗೆಲ್ಲ ಸಣ್ಣ ಸಣ್ಣ ಪುಟ್ಟಿ ಇರ್ತಾವ ನೋಡಿದ್ರ, ಈ ತರಕಾರಿ ಹಾಕ್ಲಿಕ್ಕೆ ಅಥವಾ ಬಿದ್ರು ಪುಟ್ಟಿ ನೋಡಿದಿರಾ? ದೊಡ್ಡವಲ್ಲಪ್ಪ, ಜಲ್ಲೆ ಅಂತಾರಲ್ಲ, ಈಗೆಲ್ಲ ಪ್ಲಾಸ್ಟಿಕ್ ಮಯ ಹೌದಲ್ವಾ. ಈ ಸಣ್ಣ ಪುಟ್ಟಿ ಮನೆಗಳು ರೊಟ್ಟಿ ಹಾಕಕ್ಕೆ ಇಟ್ಕೊಂಡಿರ್ತಾರೆ ನೋಡಿ, ರೊಟ್ಟಿ ಹಾಕಕ್ಕೆ ಹಿಂಗ್ ಗುಂಡಿ ತರ ಬಂದಿರ್ಕೊಂಡ್ರದು, ಈ ತರ ಬಂದಿರುತ್ತೆ, ಅದು ಈ ತರ ಇರುತ್ತೆ ಹೌದಲ್ವಾ. ಈ ತರದ ಒಂದು ಪುಟ್ಟಿಯನ್ನು ಏನ್ ಮಾಡ್ತಾನು, ಗೋಡೆಗೆ ಫಿಕ್ಸ್ ಮಾಡ್ಬಿಡ್ತಾನೆ. ಏನ್ ಮಾಡ್ತಾನೆ, ಗೋಡೆ ಎಷ್ಟು ಅಡಿ ಎತ್ತರದಲ್ಲಿ, 10 ಅಡಿ ಎತ್ತರದಲ್ಲಿ. ನಾನು ಹೇಳಿದೆ ನಿಮ್ಗೆ ಬಾಸ್ಕೆಟ್ ಬಾಲಿನ ಹೈಟ್ ಇಷ್ಟು ಎತ್ತರ ಇರುತ್ತೆ ಅಂತೇಳಿ. ಆಕ್ಚುಲಿ ಇದು 10 ಅಡಿ ಹೈಟ್ ಐತೆ ನಮ್ಮ RCC, ಹಾಕದೆ RCCಗಳನ್ನ 10 ಅಡಿಗೆ ಹಾಕ್ತಾನೆ. ಇಷ್ಟು ಎತ್ತರಕ್ಕೆ ಆ ಪುಟ್ಟಿಯನ್ನ ಫಿಕ್ಸ್ ಮಾಡ್ತಾನೆ ಅವನು. ಏನ್ ಮಾಡ್ತಾನೆ, ತಳಹದಿ ಸಮೇತ ಕೆಳಗಡೆ ತೆಗೆಯಲ್ಲ, ಗುಂಡಿ ಮಾಡಲ್ಲ, ಅದನ್ನ ಏನ್ ಮಾಡ್ತಾನೆ, ಇದನ್ನ ಗುಂಡಿ ಮಾಡಲ್ಲ, ಏಕ ಪುಟ್ಟಿಯನ್ನ ಹಾಕ್ತಾನೆ.
ಮಳೆ ಹೊಡೆದು ಬಿಡ್ತಾನೆ. 1906ರಲ್ಲಿ ಬುಟ್ಟಿಯ ಬದಲಾಗಿ ಒಂದು ಹಿಂಭಾಗದ ಅಲೆಗೆಗೆ ಜೋಡಿಸಲಾದ ಲೋಹದ ಊಸಿಗೆ ಬದಲಾಯಿಸಲಾಯಿತು. ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾನೆ, ಮೊದಲು ಈ ಪುಟ್ಟಿಯನ್ನ ಹಾಕಿ ಆಟವನ್ನ ಶುರು ಮಾಡ್ತಾರೆ, ಹೌದಲ್ವಾ? ಎದುರುಗಡೆ ಬಾಲ್ ಅನ್ನು ಹಾಕ್ತಾರೆ, ಬಾಲ್ ಇಲ್ಲೇ ಇರುತ್ತೆ, ಬಾಲ್ ಅನ್ನು ಹತ್ತಿ ಬಿಟ್ಟು ತರಬೇಕಾಗುತ್ತೆ, ಹೌದಲ್ವಾ? ಅದಕ್ಕೆ ಏನ್ ಮಾಡ್ತಾನೆ, ತದನಂತರ ಇಷ್ಟನ್ನ ಕಟ್ ಮಾಡಿ ಹಾಕ್ತಾನೆ. ಒಂದಿನ ಗೊತ್ತಿಲ್ಲ ಅನ್ಸುತ್ತೆ, ಇಲ್ಲಿ ಕೆಳಗಡೆ ಇಷ್ಟೇ ಇರುತ್ತೆ ಪುಟ್ಟಿ, ಇಲ್ಲಿ ಕೊಯ್ದಿರ್ತಾರ ಅದನ್ನ, ಹೌದಲ್ವಾ? ಬಾಲನ್ನ ನಾವು ಇದ್ರೊಳಗ ಹಾಕಿದ್ರೆ ಕೆಳ ಸರಾಗ ಬೀಳುತ್ತೆ, ಅವ್ರ ಮೇಲ್ಗಡೆ ಹತ್ತಿ ತಗೊಳ್ಳೋದು ತಪ್ಪು. ಅದನ್ನ ಏನ್ ಮಾಡ್ತಾರೆ, ಹೂಪ್ಸಲ್ಲಿ ಹಾಕಿರ್ತಾನೆ. ಎಷ್ಟನೇ ಇಸ್ವಿಯಲ್ಲಿ ಹೂಪ್ಸ್ ಅನ್ನು ಮಾಡ್ತಾರೆ? 1906ರಲ್ಲಿ ಪುಟ್ಟಿಯ ಬದಲಾಗಿ ಹೂಪ್ಸ್ ಅಂತ. ನೋಡಿದ್ರೆ ಸರ್ಕಲ್ ಟೈಪ್ ಇರುತ್ತೆ, ಈ ವ್ಯಾಯಾಮಗಳು ಮಾಡ್ತಾರೆ ನೋಡಿದಿರಾ, ಲೇಜಿಮ್ಸ್, ಡಂಬಲ್ಸ್, ಹೂಪ್ಸ್ ಅಂತ ಸರ್ಕಲ್ ಆಗಿರುತ್ತೆ. ಅದಕ್ಕೆ ಕಲರ್ ಪಟ್ಟಿ ಎಲ್ಲ ಹಾಕಿರ್ತಾರೆ. ನೀವು ಬಣ್ಣದ ಪೇಪರ್ ನ ಹಚ್ಚಿರ್ತೀರಾ, ನಮ್ಮ ಸ್ಕೂಲಾಗ ಇಲ್ಲ ಇದ್ದಿದ್ರು ತೋರಿಸಿದ್ದಾರೆ ನಾವು, ಹೌದಲ್ವಾ? ಆ ತರದ್ದು ಏನ್ ಮಾಡ್ತಾರೆ, ಅದನ್ನ ಕಬ್ಬಿಣದಲ್ಲಿ ಮಾಡಿಸ್ತಾರೆ. ಏನ್ ಮಾಡ್ತಾರೆ, ಜೋಡಿಸಲಾದ ಲೋಹದ ಹೂಪ್ಸ್ಗೆ ಬದಲಾಯಿಸ್ತು. ಇದು ಅಲಿಗೆ, ಇದೇನಿದು ಅಲೆಗೆ. ನಾನು ಇದನ್ನ ಮಾಡ್ತಿದ್ದೀನಲ್ಲ, ದಪ್ಪ ಚೇಂಜ್ ಮಾಡ್ತಿದ್ದೀನಲ್ಲ, ಇದನ್ನ ಅಲಿಗೆ ಅನ್ಕೊಂಡ್ರೆ, ಹೌದಲ್ವಾ? ನೀವು ಅಲಿಗೆಗೆ ಏನ್ ಮಾಡಿದಾನೆ ಈಗ ಅವನು, ಈ ಹೂಪ್ಸ್ ಅನ್ನ ಫಿಕ್ಸ್ ಮಾಡಿದ್ದಾನೆ. ಹೂಪ್ಸ್ ಅಂದ್ರೆ ರಿಂಗ್ ತಾನೆ, ಕಬ್ಬಿಣದ ರಿಂಗ್ ಅನ್ನ ಫಿಕ್ಸ್ ಮಾಡಿದ್ದಾನೆ. ಇದರಿಂದ ಪ್ರತಿ ಬಾರಿ ಬುಟ್ಟಿ ಒಳಗೆ ಚೆಂಡನ್ನು ಹಾಕಿ ಅಂಕ ಗಳಿಸುವಾಗ ಇದನ್ನು ಹೊರ ತೆಗೆಯುವ ಕೆಲಸ ತಪ್ಪಿದಂತಾಯಿತು. ಮೊದಲೇ ಮಾಡಿದವನು ಈ ಪುಟ್ಟಿಯಲ್ಲಿ ಹಾಕಿದಾಗ ಆ ಪುಟ್ಟಿಗೆ ನಿಂತ್ಕೊಳ್ಳೋದು ಬಾಲ್, ಹೌದಲ್ವಾ? ಅದೇ ಮಾಡ್ಬೇಕಿತ್ತು, ಪಾಯಿಂಟ್ ಬಂದಷ್ಟು ಮತ್ತೆ ಟೈಮ್ ನಿಲ್ಲಿಸ್ಬಿಟ್ಟು ಹತ್ತಿಬಿಟ್ಟು ಆ ಬಾಲನ್ನು ತೆಗೆದು ಒಬ್ಬರು ಕೆಳಗಡೆ ಹಾಕ್ಬೇಕಿತ್ತು, ಅದಲ್ವಾ? ಈಗ ನೆಕ್ಸ್ಟ್ ಈ ತರ ಒಂದು ಅಲಿಗೆ ಮಾಡಿ, ಅಲಿಗೆಗೆ ಕಬ್ಬಿಣದ ಉಪ್ಪು ತರ ಒಂದು ರಿಂಗ್ ಮಾಡಿದ್ಮೇಲೆ ಏನಾಯ್ತು, ಇದರೊಳಗಡೆ ಬಾಲ್ ಹಾಕಿ ತಕ್ಕಂತ ಕೆಳಗಡೆ ಬೀಳ್ತು, ಪುಟ್ಟೆಗೆ ಮಾಡ್ತು ನಿಂತ್ಕೊಂತು, ಹೌದಲ್ವಾ? ನೆಕ್ಸ್ಟ್ ರಿಂಗ್ ಒಳಗೆ ಹಾಕ್ತಾ ಏನಾಗ್ತದೆ, ಕೆಳಗಡೆ ಬೀಳ್ತು. ಇಷ್ಟನ್ನು ಅವನು ಏನ್ ಮಾಡ್ತಾನೆ, ಬದಲಾವಣೆ ಮಾಡ್ತಾನೆ. ಅಲ್ಲಿ ಏನ್ ತಪ್ಪುತ್ತೆ, ಪದೇ ಪದೇ ಮೇಲ್ಗಡೆ ಎತ್ತಿ ಬಾಲನ್ನು ತೆಗೆದುಹಾಕುವಂತ ಒಂದು ಕೆಲಸ ತಪ್ಪುತ್ತೆ. ಕಾಲಕ್ರಮೇಣ ಹಲವಾರು ಬದಲಾವಣೆಗಳನ್ನು ಮಾಡುತ್ತಾ ಸದ್ಯಕ್ಕಿರುವ ರಿಂಗ್ ಹಾಗೂ ನೆಟ್ ಅನ್ನು ಬಳಸಿ ಚೆಂಡು ಸಲೀಸಾಗಿ ನುಸುಳುವಂತೆ ಮಾಡ್ತಾರೆ. ಅಂದ್ರೆ ರಿಂಗ್ ಅಷ್ಟೇ ಹಾಕಲ್ಲ, ಇದಕ್ಕೊಂದು ನೆಟ್ ಅನ್ನು ಕೂಡ ಹಾಕ್ತಾರೆ. ಈ ತರ ಇಳೆ ಬಿದ್ದಿರುತ್ತೆ ಅದು. ಈ ಮಾವಿನಕಾಯಿ ತೋಟಿ ನೋಡಿದೀರಾ, ಮಾವಿನಕಾಯಿ ಕೆಳಗೆ ಬೀಳಬಾರ್ದು, ಬಿದ್ರೆ ಪೆಟ್ಟಾಗುತ್ತೆ ಅಂತೇಳಿ ಒಂದು ಉದ್ದ ಕೋಲಿಗೆ ಆ ಮಾವಿನಕಾಯಿಯರು ಬಲೆ ಟೈಪ್ ಹಾಕಿರ್ತಾರೆ, ಹೌದಲ್ವಾ? ಅದಕ್ಕಿಂತ ಭಾರಿ ಪೆಟ್ರು ಅಂದ್ರೆ ನೀವು ಟೀ ಸೋರ್ಸ್ ಜೇಡಿ ನೋಡಿದೀರ, ಮೇಲ್ ರಿಂಗ್ ಆಗಿರುತ್ತೆ, ಕೆಳಗಡೆ ಇರುತ್ತೆ, ಹೌದಲ್ವಾ? ಅದನ್ನೇ ಮಾಡ್ತಾರೆ, ಮಧ್ಯಕ್ಕೆ ಹೋದ್ರೆ ಬಾಲದಲ್ಲಿ ಕೆಳಗಡೆ ಬರುತ್ತೆ. ಹಂಗಂತೇಳಿ ಮನೆಗೋ ಟೀ ಜೇಡಿ ಕೊಯ್ದು ಟೀ ಸೋರ್ಸ್ ಪ್ಯಾಟ್ರಿ ಅದು ಕುಡಿಯೋ ಸಮೇತ ನೀವು ಕುಡಿಬೇಕಾಗತ್ತೆ, ಹೌದಲ್ವಾ? ಆ ತರ ಇರುತ್ತಲ್ವಾ, ಆ ತರ ಇರುತ್ತೆ. ಆದರೆ ಕ್ರಮೇಣ ಕಿತ್ತಳೆ ಬಣ್ಣದ ಚೆಂಡಿನ ಆವಿಷ್ಕಾರವಾಗಿ ಎಲ್ಲ ಆಟಗಾರರಿಗೆ ಸ್ಪಷ್ಟವಾಗಿ ಕಾಣುವಂತೆ ಆಯಿತು, ಹೌದಲ್ವಾ? ನೆಕ್ಸ್ಟ್ ಏನಾಯ್ತು, ಬಾಲಿನ ಮೇಲ್ಗಡೆ ಬಿಟ್ಟರಲ್ಲ, ಆ ರಿಂಗ್ ಹಾಗೂ ನೆಟ್ ಅನ್ನು ಬಳಸಿ ಚೆಂಡು ಸಲೀಸಾಗಿ ನುಸುಳುವಂತೆ ಮಾಡ್ತಾರೆ. ಪ್ರಾರಂಭದಲ್ಲಿ ಅಂಕ ಗಳಿಸಲು ಒಂದು ಫುಟ್ಬಾಲ್ ಅನ್ನು ಬಳಸಲಾಗುತ್ತಿತ್ತು. ಏನೋ ಈ ಬಾಲ್ಗಿನ ಮೊದಲು ಫುಟ್ಬಾಲ್ ಅನ್ನೇ ಬಾಸ್ಕೆಟ್ ಬಾಲ್ ಆಗಿ ಬದಲಾವಣೆ ಆಡ್ತಾ ಇದ್ರು. ಮತ್ತು ನಮ್ಮಲ್ಲಿ ವಾಲಿಬಾಲ್ ಆಡೋರಿಗೆ ಪ್ರಾಕ್ಟೀಸ್ ಮಾಡಕ್ ಫಸ್ಟ್ ನಾವು ಥ್ರೋ ಬಾಲ್ ಫುಟ್ಬಾಲ್ ಕೊಟ್ಟಿದ್ವಿ. ಯಾಕೆ ಹೇಳು, ಆ ಬೆರಳುಗಳು ಸೆಟ್ ಆಗ್ಲಿ ಅಂತ ಹೇಳಿ. ಅದೊಂದು ಸ್ವಲ್ಪ ವಜೆ ಇರುತ್ತೆ, ಹೊಡೆಯುವಾಗ ನೋಡಿ ಹೊಡಿತಾರೆ. ಫಸ್ಟ್ಗೆ ವಾಲಿಬಾಲ್ ಕೊಟ್ಟರೆ ಏನಾಗುತ್ತೆ, ಹೊಡೆದ ತಕ್ಷಣ ಎಲ್ಲೋ ಹೋಗ್ಬಿಡುತ್ತೆ, ಹೌದೇನಪ್ಪ? ಪ್ರಾಕ್ಟೀಸ್ ಬಾಲ್ ಅಂತೇಳಿ ಬರುತ್ತೆ. ಹಂಗೆ ಇವ್ರು ಏನ್ ಮಾಡ್ತಾರೆ, ಬಾಸ್ಕೆಟ್ ಬಾಲ್ ಅನ್ನ ಆಡುವುದಕ್ಕಿಂತ ಮೊದಲಿಗೆ ಏನ್ ಮಾಡ್ತಾರೆ, ತರಬೇತಿಗೊಳಿಸುವಾಗ ಇದು ಬರೋಕ್ಕಿಂತ ಮುಂಚೆ ಫುಟ್ಬಾಲ್ ಅನ್ನು ಕೊಟ್ಟು ತರಬೇತಿಯನ್ನ ಮಾಡ್ತಾ ಇದ್ರು. ಪ್ರಾರಂಭದಲ್ಲಿ ಅಂಕ ಗಳಿಸಲು ಒಂದು ಫುಟ್ಬಾಲ್ ಅನ್ನ ಬಳಸಲಾಗುತ್ತಿತ್ತು. ಆದರೆ ಕ್ರಮೇಣ ಕಿತ್ತಳೆ ಬಣ್ಣದ ಚೆಂಡಿನ ಆವಿಷ್ಕಾರವಾಗಿ ಎಲ್ಲ ಆಟಗಾರರಿಗೆ ಸ್ಪಷ್ಟವಾಗಿ ಕಾಣುವಂತೆ ಆಯಿತು. ಈ ಬಣ್ಣವನ್ನು ಗುರುತಿಡಿತಾರಲ್ವಾ, ಈ ಬಣ್ಣ ಇಲ್ಲೇ ಇದು ಯಾವ ಬಾಲ್ ಅನ್ನು ನೀವೇ ಹೇಳ್ತಾರೆ, ಯಾವ ಬಾಲ್ ಇದು ಅದಲ್ಲ. ಅದೇ ಸ್ವಲ್ಪ ಬೆಳ್ಳಗಿದ್ರೆ ಯೋಚನೆ ಮಾಡ್ತಿದ್ರಿ, ಇದೇನು ವಾಲಿಬಾಲ್ ಫುಟ್ಬಾಲ್ ಅಂತ ಯೋಚನೆ ಮಾಡ್ತಿದ್ರಿ. ಅವೆಲ್ಲ ವೈಟ್ ಕಲರ್ ಬೇರೆ ಬೇರೆ ಕಲರ್ ಇರ್ತಾರಲ್ವಾ, ಆದ್ರೆ ಇದು ಕಿತ್ತಳೆ ಬಣ್ಣದ ಬಾಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ಕಂಡು ಹಿಡಿತಾರೆ. ಎಂತ ಕಂಡು ಹಿಡಿತಾರೆ, ಬಾಸ್ಕೆಟ್ ಬಾಲ್ ಅಂತ ಹೇಳಿ ಕಂಡು ಹಿಡಿತಾರೆ.
ಇದು ಎಲ್ಲರಿಗೂ ಸ್ಪಷ್ಟವಾಗಿ ಕಾಣುವಂತಾಯಿತು. ಅತಿ ಹೆಚ್ಚು ಅಂಕ ಗಳಿಸಿದ ತಂಡವು ವಿಜಯಶಾಲಿ ಎಂದು ಪರಿಗಣಿಸಲಾಗುತ್ತಿತ್ತು. ಅಂದ್ರೆ ಎಲ್ಲ ತಂಡದಲ್ಲೂ ಕೂಡ ಇದೊಂದೇ ಆಟ ಅಲ್ಲ, ಯಾವ ಆಟ ಆದ್ರೂ ಕೂಡ ಅತಿ ಹೆಚ್ಚು ಅಂಕ ಯಾರು ಪಡಿತಾರ ಅವರು ವಿಜಯಿ ತಂಡ ಎಂದು ಕರೀತಾರೆ, ವಿಜಯಿ ತಂಡ ಅಂತ. ಹೌದಲ್ವಾ? ಇದೊಂದೇ ಆಟ ಅಲ್ಲ, ಎಲ್ಲ ಆಟದಲ್ಲೂ ಕೂಡ ಯಾರು ಹೈಯೆಸ್ಟ್ ಅಂಕ ಪಡಿತಾರೋ ವಿಜಯಿ ತಂಡ ಅಂತೇಳಿ ಪರಿಗಣಿಸಲಾಗುತ್ತಿತ್ತು. ನೈಸ್ಮಿತ್ ರವರು ತಾವು ಆವಿಷ್ಕಾರಗೊಳಿಸಿರುವ ಆಟದ ಯಶಸ್ಸಿನ ಬಗ್ಗೆ ಪ್ರಾರಂಭದಲ್ಲಿ ಅನುಮಾನ ವ್ಯಕ್ತಪಡಿಸಿದ್ದರು. ಅಂದ್ರೆ ಅಮೆರಿಕ ದೇಶದ ಈ ಆಟವನ್ನ ಕಂಡುಹಿಡಿದಾಗ ಯಾರು ಕಂಡುಹಿಡಿದಿದ್ರು? ನೈಸ್ಮಿತ್ ರವರು ಈ ಆಟವನ್ನ ಪರಿಚಯ ಮಾಡಿದಾಗ ಕೆಲವರು ಏನ್ ಮಾಡಿದ್ರು, ಈ ಆಟದ ಯಶಸ್ಸಿನ ಬಗ್ಗೆ ಪ್ರಾರಂಭದಲ್ಲೇ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಹೌದಲ್ವಾ? ಹೌದಲ್ವಾ? ಯಾರಾದ್ರೂ ಸಹಜ ಅಲ್ವಾ? ಹೊಸದಾಗಿ ಏನಾದ್ರು ಒಂದು ಕಂಡು ಹಿಡಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಅದು ಸರಿ ಆಗುತ್ತೋ ಸರಿ ಆಗಲ್ಲ, ಅದು ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಅಂತ ಯೋಚನೆ ಮಾಡ್ತಾರೆ. ಅಲ್ಲಿ ಕೆಲವರು ಕೂಡ ಕೆಲವು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು, ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಈ ಕ್ರೀಡೆಗೆ ಬಾಸ್ಕೆಟ್ ಬಾಲ್ ಎಂದು ಹೆಸರಿಸಿದರು. ಅವರು ಏನ್ ಮಾಡ್ತಾರೆ, ಈ ಒಂದು ಕ್ರೀಡೆಗೆ ಏನಂತ ಹೆಸರಿಡ್ತಾರೆ? ಬಾಸ್ಕೆಟ್ ಬಾಲ್ ಅಂತೇಳಿ ಹೆಸರನ್ನ ಇಡ್ತಾರೆ. ಪ್ರಥಮ ಬಾರಿ ಅಧಿಕೃತವಾಗಿ ಪಂದ್ಯಾಟವನ್ನು 1992ರಲ್ಲಿ YMCA ವ್ಯಾಯಾಮ ಮಂದಿರದಲ್ಲಿ ಆಡಲಾಯಿತು. ಅಂದ್ರೆ ಬಾಸ್ಕೆಟ್ ಬಾಲ್ ಅಂತ ನಾಮಕರಣ ಮಾಡಿದ್ಮೇಲೆ ಅಧಿಕೃತವಾಗಿ 1892ರಲ್ಲಿ YMCA ವ್ಯಾಯಾಮ ಮಂದಿರದಲ್ಲಿ ಆಟವನ್ನ ಆಡಲಾಯಿತು. ನೋಡ್ರಿ, 9 ಆಟಗಾರರನ್ನು ಒಳಗೊಂಡ 2 ತಂಡಗಳ ನಡುವೆ ಅಂದಿನ ನಿಯಮಗಳನ್ನು ಅನುಸರಿಸಿ ನಡೆದ ಆ ಪಂದ್ಯಾಟವು 1-0 ಅಂಕಗಳೊಂದಿಗೆ ಕೊನೆಗೊಂಡಿತ್ತು. ಹೌದಲ್ವಾ? 1-0 ಅಂತಂದ್ರೆ ಒಂದೇ ಪಾಯಿಂಟ್ ಆಗಿತ್ತು. ಯಾವ್ದೋ ಒಂದು ಎ ಟೀಮ್ ಅಥವಾ ಬಿ ಟೀಮ್ದು ಒಂದೇ, ಎ ಟೀಮ್ 1 ಬಿ ಟೀಮ್ 0. ಇಷ್ಟೇ ಅಂಕ, ಜಾಸ್ತಿ ಅಂಕಗಳನ್ನು ಮಾಡಕ್ ಆಗಲ್ಲ. ಹೌದಲ್ವಾ? ಹೌದಲ್ವಾ? ಹೇಳ್ತಾನೆ, ಆ ನಿಯಮಗಳನ್ನು ಅನುಸರಿಸಿ ಆ ಪಂದ್ಯಾಟವು 1-0 ಅಂಕಗಳೊಂದಿಗೆ ಕೊನೆಗೊಂಡಿತ್ತು. ಅಂಕ ಗಳಿಸಬೇಕಾದರೆ 25 ಅಡಿ ದೂರದಿಂದ ಚೆಂಡನ್ನು ಬುಟ್ಟಿಯೊಳಗೆ ಹಾಕಬೇಕಾಗಿತ್ತು. ಅಂದ್ರೆ ಅಂಕ ಬೇಕಪ್ಪ ಅಂದ್ರೆ ಇಲ್ಲಿ ನಿಂತ ತಕ್ಷಣ ಯಾರು ಇದ್ರೊಳಗಡೆ ಬಾಲನ್ನ ಹತ್ರ ನಿಂತ್ಕೊಂಡು ಹಾಕಂಗಿಲ್ಲ. ಏನ್ ಮಾಡ್ಬೇಕಿದ್ನ 25 ಅಡಿ ದೂರದಲ್ಲಿ ನಿಂತು ಬಾಸ್ಕೆಟ್ ಅನ್ನ ಮಾಡಬೇಕಾಗಿತ್ತು. ಅವಾಗ ಅಂಕಗಳು ಬರ್ತಿದ್ರು. ಉದಾಹರಣೆಗೆ ಅರ್ಧ ಕೋರ್ಟ್ 10-25 ಅಲ್ಲಿ ಆ ಗೋಡೆಯಿಂದ ನಿಂತಿದ್ರೊಳ ಬಾಸ್ಕೆಟ್ ಮಾಡಕ್ ಆಗ್ತದಾ? ಅಲ್ಲ. ಈ ನಿಯಮಗಳು ಚೇಂಜ್ ಆಗಿದಾವೆ. ಮತ್ತು ದೊಡ್ಡ ಫುಟ್ಬಾಲ್ ಅಂತ ಅಂಗಣದಲ್ಲಿ ಆಟ ಆಡುವ 9 ಜನ, ಈಗ ಆಡ್ತಿರೋದು ಎಷ್ಟು ಜನ? 5 ಜನ ಅಂತ ಈಗ 10 ಬಂದಿರ್ತಾರೆ. ನಾನು ಇನ್ನಿದು 9 ಜನದ ಆಟಗಾರರು ಹೇಳ್ತಿರೋದು. 10 ದೂರದಿಂದ ಈ ಪಟ್ಟೆ ಒಳಗೆ ಹಾಕಿದ್ರೆ ಮಾತ್ರ ಅಂಕಗಳು ಸಿಕ್ತಿದ್ವು. ಹಂಗಾಗಿ ಇಡೀ ಎ ಮತ್ತು ಬಿ ಟೀಮ್ನವರು ಒಂದೇ ಒಂದು ಅಂಕವನ್ನ ಪಡ್ಕೊಂಡಿದ್ರು ಅನ್ಸುತ್ತೆ. ಅಂದಿನ ಅಂಕಣವು ಪ್ರಸ್ತುತ ಅಂಕಣದ ಅರ್ಧದಷ್ಟು ಮಾತ್ರವಿತ್ತು. ಅಂದ್ರೆ ನಾನು ಹೇಳಿದೆ ನಿಮಗೆ, ಈಗೇನಾಗುತ್ತೆ 40 ಅಡಿ ಉದ್ದ ಅಂಕಣಕ್ಕೆ ಬಂದ ಹೋಗೋಣ, ಇಷ್ಟೈತಿ ಅಂಕಣ ಅಲ್ವಾ? ಇವಾಗ ಮಧ್ಯಾಹ್ನ ಡಬಲ್ ಇಷ್ಟು ದೂರ ಇತ್ತು, ಇಷ್ಟು ದೊಡ್ಡ. ಅದೇ ಫುಟ್ಬಾಲ್ ಅಂಕಣ ಅಂತ ಹೇಳಿದ್ರು ನೋಡೋರು, ಅಷ್ಟು ದೊಡ್ಡ ಅಂಕಣದಲ್ಲಿ ಆಟವನ್ನ ಆಡ್ತಾ ಇದ್ರು. ಪ್ರಥಮವಾಗಿ 1938ರಲ್ಲಿ ಅಮೆರಿಕದ ಆಹ್ವಾನಿತ ಮಹಾವಿದ್ಯಾಲಯಗಳ ರಾಷ್ಟ್ರ ಮಟ್ಟದ ಪಂದ್ಯಾಟಕ್ಕೆ ಚಾಲನೆ ಸಿಕ್ಕಿತು. ಅಂದ್ರೆ ಪ್ರಥಮವಾಗಿ 1938ರಲ್ಲಿ, ಪ್ರಥಮವಾಗಿ ಅಂತಂದ್ರೆ ಪ್ರಾರಂಭ 1938ರಲ್ಲಿ ಅಮೆರಿಕದ ಆಹ್ವಾನಿತ ಮಹಾವಿದ್ಯಾಲಯಗಳ ರಾಷ್ಟ್ರ ಮಟ್ಟದ ಪಂದ್ಯಾಟಕ್ಕೆ ಚಾಲನೆ ಸಿಕ್ಕಿತ್ತು. ಆಹ್ವಾನಿತ ಅಂತಂದ್ರೆ ಕೆಲವೊಂದು ಕಾಲೇಜುಗಳವರು, ಹೌದಲ್ವಾ? ಈಗ ನಾವು ಮಾಡ್ತೀವಿ ತರಳಬಾಳು ಕ್ರೀಡಾ ಮೇಳ ಅಂತ ಮಾಡ್ತೀವಿ, ಹೌದಲ್ವಾ? ಪ್ರತಿ ವರ್ಷ ಈ ನವೆಂಬರ್ ಮತ್ತೆ ಡಿಸೆಂಬರ್ ಜನವರಿ ಒಳಗೆ ಯಾವ ಅನುಕೂಲವಾಗಿರುತ್ತೋ ಆ ದಿನಗಳಲ್ಲಿ ಆಹ್ವಾನಿತ ಅಂತಂದ್ರೆ ನಾವೇ ಕರೆದ್ಬಿಟ್ಟು ಕ್ರೀಡಾಕೂಟವನ್ನ ನಡೆಸುವಂತದ್ದು. ಇನ್ನ ಡಿಪಾರ್ಟ್ಮೆಂಟ್ ಮಾಡುವಂತದ್ದು ಬಿಡ್ರಿ, ಅದು ಪ್ರತಿ ವರ್ಷ ಫಿಕ್ಸ್ ಇರುತ್ತೆ, ಅದಲ್ವಾ? ಉದಾಹರಣೆಗೆ ನಾವು ಬೆಳ್ಳುಡಿ ಶಾಲೆಗೆ ಇದೀವಪ್ಪ ಅಂತಂದ್ರೆ ಆಹ್ವಾನಿತ ತಂಡಗಳು ಅಂತಂದ್ರೆ ಪಕ್ಕದಾಗಿರೋ ಅನಗವಾಡಿ ಶಾಲೆ, ಇಲ್ಲಿ ಆದ್ರೆ ದೂರ ಬರುತ್ತಲ್ಲ, ಬ್ಯಾಲ್ದಳ್ಳಿನ ಯಾವ್ದು ಬಾನವಳ್ಳಿ. ಈಗ ಹೈಸ್ಕೂಲ್ದೇ ಬರೋಣ, ಹೌದಲ್ವಾ? ನಮ್ಮ ಸುತ್ತಮುತ್ತ ಇರೋ ಶಾಲೆಗಳನ್ನೆಲ್ಲ ಇಲ್ಲ, ನಾವು ನಮ್ಮ ಶಾಲೆಯಲ್ಲೇ ಒಂದು ಪಂದ್ಯಾಟವನ್ನು ಏರ್ಪಾಡು ಮಾಡಿದೀವಿ, ಮತ್ತೆ ಸುತ್ತಮುತ್ತ ಇರೋರೆಲ್ಲ ಬಂದು ಆಟವನ್ನ ಆಡ್ರಿ, ಯಾರು ಗೆಲ್ತಾರೋ ನಾವು ಬಹುಮಾನ ಕೊಡ್ತೀವಿ. ಉದಾಹರಣೆಗೆ ಇಲ್ಲಿ ವಾಲಿಬಾಲ್ ಮಾಡಿದ್ರು, ಹೌದಲ್ವಾ?
ಅದನ್ನ ಆಹ್ವಾನಿತ ತಂಡ ಅಂತ ಹೇಳ್ತಾರೆ. ಅಂದ್ರೆ ನಾವೇ ಕರೆದು ಬಿಟ್ಟು ಕ್ರೀಡೆಯನ್ನ ನಡೆಸಿ ಅವರಿಗೆ ಬಹುಮಾನವನ್ನ ಕೊಡುವಂಥದ್ದು, ವಿಜಯಿ ತಂಡಗಳಿಗೆ ಬಹುಮಾನವನ್ನ ಕೊಡುವಂಥದ್ದು. ಅದನ್ನ ಆಹ್ವಾನಿತ ತಂಡ ಅಂದ್ರೆ ನಾವೇ ಕರೆದು ಬಿಟ್ಟು ನಾವೇ ಆಟವನ್ನ ಆಡಿಸಿ ಅವರು ಬಹುಮಾನಗಳನ್ನು ಕೊಡುವಂಥದ್ದು ಏನೋ ಆಹ್ವಾನಿತ ತಂಡ ಅಂತ ಕರೀತಾರೆ. ಹಂಗೆ ಪ್ರಪ್ರಥಮವಾಗಿ 1938ರಲ್ಲಿ ಅಮೆರಿಕದ ಆಹ್ವಾನಿತ ಮಹಾವಿದ್ಯಾಲಯಗಳ ರಾಷ್ಟ್ರ ಮಟ್ಟದ ಪಂದ್ಯಾಟಕ್ಕೆ ಚಾಲನೆ ಸಿಕ್ಕಿತು. ನ್ಯಾಷನಲ್ ಕೊಲೆಜಿಯೇಟ್ ಅಥ್ಲೆಟಿಕ್ ಅಸೋಸಿಯೇಷನ್ ರವರ ಪಂದ್ಯಾಟಗಳು ಆ ಸಮಯದಲ್ಲಿ ಪ್ರಾರಂಭವಾದವು. ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ 1946 ಅಮೆರಿಕದಲ್ಲಿ ರಚನೆ ಆಯಿತು. ಅಂದ್ರೆ ಇದಕ್ಕೊಂದ ಸಂಘವನ್ನ, ಒಂದು ಸಂಘವನ್ನ ಮಾಡ್ತಾರೆ. ಅದೇನಂತ ಕರೀತಾರೆ? ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತ ಕರೀತಾರೆ. ಅದು ಇಂಗ್ಲಿಷ್ ಅಂತ ಕರೀತಾರೆ NBA ಅಲ್ವಾ? NBA. N ಅಂದ್ರೆ ನ್ಯಾಷನಲ್, B ಅಂದ್ರೆ ಬಾಸ್ಕೆಟ್ಬಾಲ್, A ಅಂದ್ರೆ ಅಸೋಸಿಯೇಷನ್. ಅದನ್ನ ಸಿಂಪಲ್ ಆಗಿ NBA ಅಂತೇಳಿ ಕರೀತಾರೆ. ನಾವೆಂಗೆ ಶ್ರೀ ಪಟೇಲ್ ಪುರಬಸಪ್ಪ ಪ್ರೌಢಶಾಲೆ ಬೆಳ್ಳೂಡಿ ಅಂತ ಕರಿತೀವೋ ಅದನ್ನ SPGHS ಬೆಳ್ಳೂಡಿ ಅಂತ ಕರಿತೀವಿ. ಮೊದಲ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಆ ತರ ಕರಿತೀವಿ. ಇದನ್ನು ಕೂಡ NBA ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತೇಳಿ ಒಂದು ಸಂಘವನ್ನ ಸ್ಥಾಪನೆಯನ್ನ ಮಾಡ್ಕೊಂತಾರೆ. ಬಾಸ್ಕೆಟ್ಬಾಲ್ ಕ್ರೀಡೆಯನ್ನ 1936ರ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೇರ್ಪಡೆಗೊಳಿಸಲಾಯಿತು. ನೋಡ್ರಿ, ಇದನ್ನ ಬಾಸ್ಕೆಟ್ಬಾಲ್ ಯಾವಾಗಿಂದ ಆಡ್ಕೊಂತ ಬಂದ್ರು ಕೂಡ ಇದನ್ನ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಸೇರಿಸಿದವಾಗ 1936ನೇ ಇಸ್ವಿಯಲ್ಲಿ ನಡೆದಂತಹ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಈ ಆಟವನ್ನು ಅಧಿಕೃತವಾಗಿ ಸೇರ್ಪಡೆಗೊಳಿಸ್ತಾರೆ. ಇಲ್ಲಿ ಇದು ಇಷ್ಟು ಏನಿದು ಇತಿಹಾಸ, ಅದಲ್ವಾ? ಇತಿಹಾಸದಲ್ಲಿ ಎಂಬಂತ ನಿಮಗೆ ಈ ಆಟವನ್ನ ಯಾರು ಕಂಡಿಡಿದ್ರು, ಎಷ್ಟನೇ ಇಸ್ವಿಯಲ್ಲಿ ಕಂಡಿಡಿದ್ರು, ಮೊದಲು ಎಷ್ಟು ಜನ ಆಟಗಾರರು ಆಡ್ತಾ ಇದ್ರು. ಅಂದ್ರೆ ಈ ಕ್ರೀಡೆಯನ್ನ ಅಮೆರಿಕದವರು YMCA ತರಬೇತಿ ಶಾಲೆ ಶಿಕ್ಷಕರಾದ ಡಾಕ್ಟರ್ ಜಯಂತ್ ಚಿತ್ರ ಅವರು ಈ ಆಟವನ್ನ ಕಂಡಿಡಿದ್ರು. ಅದು 1990 ಇಸ್ವಿಯಲ್ಲಿ ಕಂಡಿಡಿದ್ರು, 91ರಲ್ಲಿ. ಮತ್ತೆ ಲೂಥರ್ ಜೂಲಿಕ್ ರವರು ಇದನ್ನ ನಿರ್ದೇಶನದಂತೆ ಸ್ವಲ್ಪ ಬದಲಾವಣೆಯನ್ನ ಮಾಡ್ತಾರೆ. ಅಲ್ಲಿ 5 ಜನ ಆಟಗಾರರಿದ್ರು. ಇವರು ನಿರ್ದೇಶನದಂತೆ ಈ ಆಟವನ್ನ ವಿದ್ಯಾರ್ಥಿಗಳ ಬಹಳ ಚಳಿಗಾಲ ಇರುವ ಪ್ರಯತ್ನ ಮಾಡ್ತಾರೆ. 4 ಗೋಡೆಗಳ ಮಧ್ಯೆ ಆಟವನ್ನು ಆಡಿಸ್ಲಿಕ್ಕೆ ಯೋಜನೆಯನ್ನ ಮಾಡ್ತಾರೆ. ಅದಕ್ಕೊಂದು 10 ಅಡಿ ಎತ್ತರ ಇರತಕ್ಕಂಥ ಗೋಡೆಗೆ ಪುಟ್ಟಿಯನ್ನ ಹಾಕ್ತಾರೆ. ಪದೇ ಪದೇ ಬಾಲನ್ನು ತೆಗೆದು ಹಾಕ್ಬೇಕಾಗುತ್ತೆ ಅಂತೇಳಿ ಮತ್ತೆ ಮಟ್ಟು ಒಂದು ಹಲಗೆಯನ್ನ ಹಾಕ್ಬಿಟ್ಟು ಹಲಗೆಗೆ ಕಬ್ಬಿಣದ ರಿಂಗನ್ನ ಹಾಕ್ಬಿಟ್ಟು ಬಾಲ ಸಲೀಸಾಗಿ ಕೆಳಗಡೆ ಬೀಳುವಂತ, ಅಲ್ಲಿ ಬಾಲನ್ನು ತೆಗೆದು ಹಾಕುವಂತ ಒಂದು ಕೆಲಸ ತಪ್ಪುತ್ತೆ. ಇದನ್ನ 1906ರಲ್ಲಿ ಬುಟ್ಟಿಯ ಬದಲಾಗಿ ಕಬ್ಬಿಣದ ರಿಂಗನ್ನ ರಚನೆ ಮಾಡ್ತಾರೆ, ಅದಲ್ವಾ? ಇದಕ್ಕೊಂದು ಸಂಘವನ್ನ ರಚನೆ ಮಾಡ್ಕೊಂತಾರೆ. ಆ ಸಂಘದ ಮುಖಾಂತರ ಕೆಲವು ನಿಯಮಗಳನ್ನು ಆಡ್ತಾನೆ ಬರ್ತಾ ಇರ್ತಾರೆ. ನೆಕ್ಸ್ಟ್ ಇದನ್ನ 1936ನೇ ಇಸ್ವಿಯಲ್ಲಿ ಬರ್ಲಿನಲ್ಲಿ ನಡೆದಂತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅಧಿಕೃತವಾಗಿ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಆಟವನ್ನ ಸೇರ್ಪಡೆಗೊಳಿಸ್ತಾರೆ.